ಭಾರತ ಆಯೋಜಿಸಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ದೆಹಲಿಯಲ್ಲಿಂದು ಆರಂಭವಾಗಿದ್ದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಘೋಷವಾಕ್ಯದಡಿ ನಡೆಯುತ್ತಿರುವ ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದಾರೆ. और आज की अगर बात की जाए देशों और साथ ही अन्य मेहमान देशों के जो विदेश मंत्री हैं, प्रतिनिधि हैं, यहाँ पहुँच रहे हैं. बिल्डिंग फॉर रेजिलियंस, इनोवेशन, कॉर्पोरेशन और एंड सस्टेनेबिलिटी यानी ब्रिक्स एट 20 लचीलापन, नवाचार, सहयोग और ಸಭೆಯನ್ನು ಉದ್ದೇಶಿಸಿ ಡಾಕ್ಟರ್ ಎಸ್ ಜೈಶಂಕರ್ ಶಾಂತಿ ಮತ್ತು ಭದ್ರತೆ ಜಾಗತಿಕವಾಗಿ ಅತ್ಯಂತ ಮಹತ್ವ ಪಡೆದಿರುವ ವಿಷಯಗಳಾಗಿವೆ. ಇತ್ತೀಚಿನ ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಸಂಕೀರ್ಣ ಮತ್ತು ಅನಿಶ್ಚಿತ ಜಾಗತಿಕ ಸಂದರ್ಭಗಳಲ್ಲಿ ಪ್ರತಿನಿಧಿಸುವುದು ಅವಶ್ಯ. ಸಮಾನತೆಯ ತತ್ವಗಳು ಹಾಗೂ ವಿಭಿನ್ನ ಜವಾಬ್ದಾರಿಗಳನ್ನು ಹೊಣೆಯಾಧಾರಿತವಾಗಿ ನಿರ್ವಹಿಸಿ ಸುಸ್ಥಿರ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ತಾಂತ್ರಿಕ ಪ್ರಗತಿ ಜಾಗತಿಕ ಅಸ್ತಿತ್ವವನ್ನು ಮರುರೂಪಿಸುವ ಶಕ್ತಿ ಹೊಂದಿದೆ. ಅವುಗಳನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳಬೇಕಿದೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಪರಸ್ಪರ ಸಹಕಾರ ಅತ್ಯಗತ್ಯವಾಗಿದ್ದು ಬ್ರಿಕ್ಸ್ ಚೌಕಟ್ಟಿನೊಳಗೆ ಸಹಕಾರ ಬಲಪಡಿಸಲು ನಿರಂತರ ಬದ್ಧತೆಯನ್ನು ಹೊಂದಿರುವುದಾಗಿ ಹೇಳಿದರು. ಎಲ್ಲ ಪಾಲುದಾರ ಮತ್ತು ಸದಸ್ಯ ರಾಷ್ಟ್ರಗಳು ದ್ವಿಪಕ್ಷೀಯ ಬಹುಪಕ್ಷೀಯ ಸಂವಹನಗಳ ಮೂಲಕ ನಿಕಟ ಮತ್ತು ನಿಯಮಿತ ಸಂಪರ್ಕದಲ್ಲಿದ್ದು ನಿರ್ದಿಷ್ಟ ದೂರದೃಷ್ಟಿಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಸಭೆ ವೇದಿಕೆಯನ್ನು ಒದಗಿಸುತ್ತಿದೆ ಎಂದರು. To the BRICS consensus on various important issues. Excellencies has also access to finance. BRICS can help them respond more effectively. Economic resilience is also key. Reliable supply chains and diversified markets are its essential components. We must focus on both. Climate change remains a pressing concern. Our discussions must advance sustainable development while upholding principles of equity and common but differentiated responsibilities. Technological advancements are reshaping the global landscape. It can be leveraged for good governance and inclusive growth. Peace and security remain central to the global order. Recent conflicts only underline the importance of dialogue and diplomacy. There is also a deeply shared interest in strengthening cooperation against terrorism. Excellencies, as chair, I will facilitate an open and constructive exchange. I encourage all delegations to share their perspectives in that spirit. Your inputs will help guide our discussions and contribute to a meaningful outcomes. ಸಭೆಯಲ್ಲಿ ಬ್ರೆಜಿಲ್, ರಷ್ಯಾ, ಇರಾನ್, ಇಂಡೋನೇಷ್ಯಾ, ಮಲೇಷ್ಯಾ, ಯುಎಇ, ದಕ್ಷಿಣ ಆಫ್ರಿಕಾ ಸೇರಿದಂತೆ ಇತರ ದೇಶಗಳ ವಿದೇಶಾಂಗ ಸಚಿವರು ಭಾಗವಹಿಸುತ್ತಿದ್ದು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. 2ನೇ ದಿನವಾದ ನಾಳೆ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆ ಕುರಿತು ಅಧಿವೇಶನ ನಡೆಯಲಿದೆ. पूरे विश्व को एक संदेश देने की कोशिश यहाँ की जाएगी. बिल्डिंग फॉर रेजिलियंस,